ಮಹಾರಾಜನಿಗೆ ಸೇವಾಗಲಿ. ಸಿದ್ಧರಸರ ಪಾದಗಳಿಗೆ ಏರಿದೆ. ಶುಭವಾಗಲಿ. ಆದಿತ್ಯಕ್ಕೆ ಏನೂ ಬೇಡ, ಏನು ರುಚಿಸುವುದೂ ಇಲ್ಲ. ಸಮಾನ ನೀವೇ ಹೀಗೆ ಧೈರ್ಯಗೆಟ್ಟರೆ ಎರಡೆರಡು ಬಾರಿ ಅನಾಥರಾದ ಭಾವ ನಮ್ಮನ್ನು ಆವರಿಸಿದೆ. ನಿಮ್ಮ ಸ್ವಭಾವಕ್ಕೆ ಏನಾಗುವುದು? ನಿಮ್ಮಲ್ಲಿ ಮಹತ್ತರವಾದ ಮಾತೊಂದಿದೆ, ಹೇಳಿ. ನನ್ನಿಂದ ಏನಾಗಬೇಕು? ಕರ್ಣದೇವನನ್ನು ಅರಮನೆಗೆ ಕರೆದೊಯ್ಯುತ್ತೇನೆ. ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ಇಲ್ಲಿಯೇ ಇರಬಹುದು. ಬೇರೆ ಅರ್ಥ ಕಲ್ಪಿಸಬಾರದು. ನಿಮ್ಮ ಹೊರೆಯನ್ನ ಸ್ವಲ್ಪವಾದರೂ ಇಳಿಸಬೇಕೆಂಬುದಷ್ಟೇ ನನ್ನ ಬಯಕೆ. ನಿಮ್ಮ ಉದಾರತೆಗೆ ಧನ್ಯವಾದ. ಇನ್ನೊಂದು ಮಾತು ಹೇಳಿ, ಸಂಕೋಚ ಬೇಡ. ಕರ್ಣದೇವನ ಜೊತೆಯಲ್ಲಿ ನೀಲಾಂಬಿಕೆಯನ್ನ ಅರಮನೆಗೆ ಕರೆದೊಯ್ಯುತ್ತೇನೆ. ಈಗ ಅದರ ಅಗತ್ಯವೇ ಇದೆ. ಒಂದಿಷ್ಟಾದರೂ ಋಣಮುಕ್ತನಾಗ ಬಯಸುತ್ತೇನೆ. ಮಕ್ಕಳ ವಿಷಯದಲ್ಲಿ ಋಣದ ಮಾತಿ. ನನ್ನ ತಂದೆ ಬೆಂಬಾಡಿ ಯುದ್ಧದಲ್ಲಿ ಹತನಾದಾಗ ನನ್ನ ತಾಯಿ 3 ತಿಂಗಳ ಕೂಸನ್ನು ಬಿಟ್ಟು ಸಹಗಮನ ಮಾಡಿದಳು. ನನ್ನ ತಮ್ಮನಿಗೆ ಎದೆ ಹಾಲು ಉಣಿಸಿ ಸಾಕಿದವಳು ತಾಯಿ ಪದ್ಮಗಂಗೆ. ಆ ಕಾರಣಕ್ಕಾಗಿ ನೀವು ನನ್ನ ತಂದೆ ತಾಯಿಗಿಂತಲೂ ಹೆಚ್ಚು. ಇದರಲ್ಲಿ ಹೆಚ್ಚುಗಾರಿಕೆ ಏನಿದೆ? ಅದು ನಮ್ಮ ಕರ್ತವ್ಯ. ಮನೆಯವರೆಗೆ ರಾಜಕಾರ್ಯ, ಮನೆಯ ಒಳಗೆ ನಂಟು ಸಂಬಂಧ. ಆದರೆ ಎದೆ ಹಾಲು ಇವುಗಳನ್ನೆಲ್ಲ ಮೀರಿದ ಅನುಬಂಧ. ಅಂದಿನ ನಿಮ್ಮ ನಿರ್ಧಾರ ನನ್ನ ತಮ್ಮನನ್ನು ಉಳಿಸಿದೆ. ಇಲ್ಲದಿದ್ದಲ್ಲಿ ಸಮಾಧಾನ. ನೀವು ಅರಸರು, ನಿಮ್ಮ ಹಿಂದೆ ಸಾವಿರಾರು ಜನರಿದ್ದಾರೆ. ಅಂತಹದ್ದೇನೋ ಆಗಲ್ಲ. ಸಾವಿರಾರು ಜನರಿದ್ದಾರೆ, ಆದರೆ ಹೃದಯವಂತರಿಲ್ಲ. ಅದಕ್ಕಾಗಿ ನೀವು ನನ್ನ ತಂದೆ ತಾಯಿಗಿಂತಲೂ ಹೆಚ್ಚು. ಅದು ನಿಮ್ಮ ದೊಡ್ಡ ಗುಣ. ಅದಕ್ಕಾಗಿ ನಾನು ಆಜ್ಞಾಪಿಸುತ್ತಿಲ್ಲ, ನಿಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೇನೆ. ಆಗಲು ನೀಲಾಂಬಿಕೆಯನ್ನ ಅವರು ಬಸವಳಿಗಳು ಕೂಡಿ ಆಡಿದರು. ಒಡ್ಡಿತನ ಅವರಿಗೆ ಕೆಟ್ಟದಿರಲಿ, ಅನಾಥ ಭಾವ ಅವರಿಗೆ ತಾಗದಿರಲಿ. ನನಗೀಗ ಸಮಾಧಾನವಾಯಿತು. ನೀವು ಇಷ್ಟದಂತೆಯೇ ಆಗಲಿ. ಗಂಗಾಳು ನೀರಾಡಿಗೂ ಅರಮನೆ ಮುಕ್ತವಾಗಿರುತ್ತದೆ. ನನ್ನನ್ನೀಗ ಋಣದಲ್ಲಿ ಸಿಕ್ಕಿಸಿದ್ದೀರಿ. ಆ ಚಿಂತೆ ಬೇಡ, ಅದು ರಾಜನಾದವರ ಕರ್ತವ್ಯ. ಯಾರಲ್ಲಿ ಮೇಲೆ ಸಿದ್ಧಗೊಳ್ಳಲಿ.
ಗಂಗಾ ಇಲ್ಲ, ಇಂದಿನ ಅಭ್ಯಾಸ ಸಾಕು. ಅಂತಃಪುರಕ್ಕೆ ತರಗೆ ವಿಶ್ರಾಂತಿ ತೆಗೆದುಕೊಳ್ಳಿ. ಚಾಳುಕ್ಯ ಸಾಮಂತ ಆಡಳಿತದಲ್ಲಿ ಧೀಮಂತ ಶ್ರೀ 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 ಬಿಜ್ಜಳ ಮಹಾರಾಜರಿಗೆ ಜಯೋ ಜಯೋ ಜಯೋ. ಎಲ್ಲರಿಗೂ ಮಂಗಳವಾಗಲಿ. ಸಿದ್ಧರಸರೇ, ಬಲದೇವರೇ, ಮಕ್ಕಳನ್ನು ನೋಡಲು ಬಂದಿರಾ? ಹೌದು, ಹಾಗೆಯೇ ಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಲು ಬಂದಿದ್ದೆ. ಹಾಗಿದ್ದರೆ ನಾನು ನೋಡುತ್ತೇನೆ. ನಿಮ್ಮ ಇದಕ್ಕೆ ನಮಗೆ ತೊಂದರೆ ಇಲ್ಲ, ಇದರಲ್ಲಿ ಗುಟ್ಟೇನೂ ಇಲ್ಲ. ನಿಮ್ಮಲ್ಲಿ ಗುಪ್ತವಾದದ್ದು ಏನಿಲ್ಲ, ಇದ್ದರೂ ಅದಕ್ಕೆ ನೀವು ಬರಲ್ಲ. ಮಗಳ ಗಂಗಾಂಬಿಕೆ ಮದುವೆ ನಿಶ್ಚಯವಾಗಿದೆ. ಬಹಳ ಸಂತೋಷ. ವರ ನಮ್ಮ ತಂಗಿಯ ಮಗ ಬಸವೇಶ. ಗಂಗಾ ನೀಲ ಯಾರಲ್ಲಿ? ಏನಪ್ಪಣೆ ಮಹಾಪ್ರಭು? ಗಂಗಾ ನೀಲರನ್ನು ಕರೆತನ್ನಿ. ಅಪ್ಪಣೆ ಮಹಾಪ್ರಭು. ಅರಮನೆಯ ಸಂಭ್ರಮಕ್ಕೆ ಸಿದ್ಧತೆಗಳ ಹೌದು, ಸಿದ್ಧತೆಗಳಾಗಬೇಕು, ಸಿದ್ಧತೆಗಳಾಗಬೇಕು. ಅಣ್ಣ ಬಂದರೆ ಮಂಗಳವಾಗಲಿ. ಪೂಜೆಗೆ ವಂದಿಸುತ್ತೇವೆ. ಪ್ರೀತಿವಂತರ ಅಪ್ಪಯ್ಯ ವಂದಿಸುತ್ತೇವೆ. ಶುಭವಾಗಲಿ. ಗಂಗಾ ನೀಲ, ನಿಮಗಿನ್ನು ಒಂದು ತಿಂಗಳು ಯಾವುದೇ ತರಬೇತಿ ಇರುವುದಿಲ್ಲ. ಯಾಕಣ್ಣ ಏನಾಯಿತು? ಮದುವೆ ಸಿದ್ಧತೆ ಇದ್ದರೆ ಸುಮ್ಮನೆ ಆಗುತ್ತೆ. ಮದುವೆ ಸಿದ್ಧತೆ ಯಾರಕ್ಕೆ? ನಿನ್ನದೇ ಗಂಗಾ, ನಿನ್ನದೇ. ಅಕ್ಕನ ಮದುವೆ ಅಣ್ಣ, ಗಂಗಕ್ಕನ ಮದುವೆ. ಪುರೋಹಿತರೇ, ಆವ ದಿನ, ಆವ ಸ್ಥಳ, ಆವ ವೇಳೆ ಎಲ್ಲವನ್ನು ಬಹುಬೇಗ ನೋಡಿ ಹೇಳಿ, ಬಹುಬೇಗ ನೋಡಿ ಹೇಳಿ. ವರ ಬಸವೇಶ ಪೂಜೆಗೆ ಸಮಾಧಾನ ಎಲ್ಲವೂ ನಿಗದಿಯ ಅಭಿಷೇಕ. ರಾಜನ ಮಾತಿಗೆ ಮನ್ನಣೆ ಇಲ್ಲವೇ? ವಿಷಯಾಂತರವಾಗುವುದು ಬೇಡ. ಅವರು ನಮ್ಮ ತಂದೆ. ನಿಗದಿಯಾಗಿದೆ, ಬಹಳ ಸಂತೋಷ. ಅರಮನೆಯ ಹಬ್ಬದಂತೆ ಮಾಡೋಣ. ಇದು ಸರಳವಾಗಿರಬೇಕೆಂಬುದು ನಮ್ಮೆಲ್ಲರ ಅಭಿಲಾಷೆ. ಖರ್ಚು ವೆಚ್ಚಗಳಿಗೆ ಚಿಂತಿಸುವುದು ಬೇಡ, ಅದನ್ನು ನಾವು ಭರಿಸುತ್ತೇವೆ. ನಿಮ್ಮ ಮೇಲೆ ನಂಬಿಕೆ ಇದೆ. ಖಜಾನೆಯ ಹಣ ಬೆಳೆಸುವುದು ತಪ್ಪಾಗುತ್ತಿಲ್ಲವೇ? ನೀವು ಅರಮನೆಯ ಮಕ್ಕಳು, ರಾಜಕುಮಾರಿಯರು. ರಾಜ ಪ್ರಜೆಗಳಿಗೆ ಮಾದರಿಯಾಗಬೇಕು. ಇದಕ್ಕೆಲ್ಲ ಬಸವೇಶ್ವರ ಒಪ್ಪುತ್ತಾನೆ. ಅವರು ಏನಂದರು? ಅವರದು ತೀರಾ ಸರಳ ವ್ಯಕ್ತಿತ್ವ. ಇದೆಲ್ಲ ತೀರ್ಮಾನ ಅವರದೇ. ಅವನ ಕೋಲೇ ಬಸವನೇ ಸರಿ. ಅವನನ್ನು ಕಟ್ಟಿಕೊಂಡು ನನ್ನ ತಂಗಿಯರಿಗೆ ಏರಿಸಿಕೊಂಡಾಳು. ಏನಣ್ಣ ಒಬ್ಬರೇ ಮಾತನಾಡಿಕೊಳ್ಳುತ್ತಿರುವೆ? ಮದುವೆ ಎಂದರೆ ಅದು ಹೀಗೆಲ್ಲ ಸಾಧ್ಯವೇ? ಶಾಸ್ತ್ರ ಸಂಪ್ರದಾಯ ಆಚಾರ ವಿಚಾರ ರೀತಿ ನೀತಿಗಳು ಬೇಡ. ನನ್ನದು ಅದೇ ಅಭಿಪ್ರಾಯ. ಸಂಸ್ಕೃತಿ ಆಚಾರಗಳು ಜೀವಪರವಾಗಿರಬೇಕು. ವೈಭವ ನಮ್ಮನ್ನು ಸಾಯಗಾರರನ್ನಾಗಿಸುತ್ತದೆ. ಇಂದಿಗೂ ನಾಳೆಗೂ ನೆಮ್ಮದಿ ತರುವಂತ ಸಂಸ್ಕೃತಿ ನಮ್ಮದಾಗಬೇಕು. ಸರಿ ಸರಿ, ಮದುವೆಯಲ್ಲಿ ಸಂಗಮದಲ್ಲಿ ನಮ್ಮನ್ನು ಬೇರೆಯವರೆಂದು ತಿಳಿದಿರಾ? ನಮ್ಮನ್ನು ಬೇರೆಯವರೆಂದು ತಿಳಿದಿರಾ? ನೀವು ಅನ್ಯಥಾ ಭಾವಿಸಬಾರದು. ಅಂತಹ ಮಾತುಗಳನ್ನಾಡಬೇಡಿ. ಗಂಗಾ ಅರಮನೆ ಬಿಟ್ಟು ದೂರ ಹೋಗಲಾರಳು. ಹೌದೇ? ಅದು ಹೇಗೆ? ಅದಕ್ಕೆ ನೀವೇ ದಯ ತೋರಬೇಕು. ಹೇಳಿ, ನಾನು ನಿಂದೇನಾಗಬೇಕು? ಬಸವೇಶನಿಗೆ ಕಾರಣಿಕರು ದಯ ಪಾಲಿಸಬೇಕು. ನನಗೀಗ ಸಂತೋಷವಾಯಿತು, ನನಗೀಗ ಸಂತೋಷವಾಯಿತು. ಕಾರಣಿಕ ಅಕ್ಕನರಸ. ಆದರೂ ಅರಮನೆಯಿಂದಲೇ ಶಿಷ್ಟಾಚಾರವನ್ನು ಮುಗಿಸಲಿಯೇ? ಶಿಷ್ಟಾಚಾರ ಬದುಕಿನ ಅಗತ್ಯಗಳಿಗಾಗಿ ಚಿಂತಿಸುವುದು ಶಿಷ್ಟಾಚಾರವಲ್ಲ, ಕಂದಾಚಾರ. ಅಂದರೆ ನಿನ್ನ ಮಾತಿನ ಅರ್ಥ? ಸ್ವರ್ಗ ನರಕ ಪುನರ್ಜನ್ಮಗಳನ್ನು ಚಿಂತಿಸಿ ಅಲ್ಲವೇ ಅಣ್ಣ ನಿನ್ನ ತಾಯಿ ಸಹಗಮನ ಮಾಡಿತು. ಅವರು ಇಂದಿನ ಬದುಕನ್ನು ಯೋಚಿಸಿದ್ದರೆ ಇಂದು ನೀನು ಅನಾಥನಾಗುತ್ತಿರಲಿಲ್ಲ. ಹೌದು ನೀಲ, ಹೌದು. ನನ್ನ ತಾಯಿ ಬೆಂಕಿಯಲ್ಲಿ ಬೇಯುವುದಕ್ಕೆ ಆ ಅನಿಷ್ಟ ಆಚಾರವೇ ಕಾರಣ, ಆ ಅನಿಷ್ಟವೇ ಕಾರಣ. ಸಮಾಧಾನ ಅಣ್ಣ, ಸಮಾಧಾನ. ಅಂದರೆ ಬಸವೇಶ್ವರನೆಲ್ಲ ತಿರಸ್ಕರಿಸುತ್ತಾರೆ. ಅವನು ಬಂಧಗಳನ್ನ ಸಂಬಂಧಗಳನ್ನ ಎಂದಿಗೂ ಸ್ವೀಕರಿಸುವುದಿಲ್ಲ. ಅದು ಶತ್ರುವಾಗಲಿ ಮಿತ್ರನಾಗಲಿ. ಶತ್ರುವಾಗಲಿ ಮಿತ್ರನಾಗಲಿ. ಫಲ ಬಸವೇಶ. ಎಂದರಸ ಅಕ್ಕನರಸ. ಮದುವೆಗೆ ನಿಮ್ಮ ಬಸವನ ನೀವೇ ಎಂಬುವರು ಬೆಸಗಬೇಡ ಶುಭರತ್ನವೆಂದಿರಯ್ಯ. ರಾಶಿಕೂಟ ಗುಣಸಂಬಂಧ ಉಂಟೆಂದು ಹೇಳಿದ್ದೀರಾ? ಚಂದ್ರಬಲ ತಾಳಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕೆ ಈ ದಿನ ಲೇಸೆಂದು ಹೇಳಿದೆಯಾ? ನಾಳಿನ ದಿನ ಈ ದಿನ ಲೇಸೆಂದು ಹೇಳಿರಯ್ಯ. ಯಮ್ಮವರು ಬೆಸಗೊಂಡರೆ ಶುಭಲಗ್ನ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿದಯ್ಯ. ನಾಳಿನ ದಿನಕ್ಕೆ ಈ ದಿನ ಲೇಸೆಂದು ಹೇಳಿದಯ್ಯ. ಪುರೋಹಿತರೇ, ನಿಮಗಿಂದು ಕೆಲಸವಿಲ್ಲ. ಕಾರಣಿಕರಾಗಿ ಬಸವೇಶ ಬರುತ್ತಾರೆ. ಜಮ್ಮವರು ಬೆಸಗೊಂಡರೆ ಶುಭಲಗ್ನವೆಂದಿರಯ್ಯ. ಜಮ್ಮವರು ಬೆಸಗೊಂಡರೆ ಶುಭಲಗ್ನವೆಂದಿರಯ್ಯ.
ಬಂದೆ. ಹೌದು, ಅವರ ಕಷ್ಟಗಳನ್ನ ಆಲಿಸುತ್ತಿದ್ದೆ. ಆಲಿಸುತ್ತಿದ್ದೆ ನನ್ನ ಧರ್ಮವನ್ನ ಹಾಳು ಮಾಡಿದೆ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ. ದಯವಿಲ್ಲದ ಧರ್ಮ ಆವುದಯ್ಯ, ದಯವೇ ಧರ್ಮದ ಮೂಲವಯ್ಯ. ಫಲಾವಸವೇಶ ಇನ್ನೊಮ್ಮೆ ಹೇಳು. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ. ನಿನ್ನಿಂದ ಜನರು ದೇವಾಲಯಗಳನ್ನು ಧಿಕ್ಕರಿಸುತ್ತಿದ್ದಾರೆ. ಇದರಿಂದ ನಿಮ್ಮ ಗಳಿಗೆಗೆ ತೊಂದರೆಯಾಗಿರಬೇಕಲ್ಲ. ನಾನು ಯಾರನ್ನೂ ನಿರ್ಬಂಧಿಸಿಲ್ಲ, ಓದಬೇಡಿ ಎಂದೂ ಹೇಳಿಲ್ಲ. ಓದಬೇಡಿ ಎಂದು ಹೇಳಿಲ್ಲ. ದೇವಾಲಯದಲ್ಲಿ ದೇವರೇ ಇಲ್ಲ ಎಂದಿರಲ್ಲ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒಂದು ಕಲಸವಯ್ಯ ಎಂದಿದ್ದೇನೆ. ದೇಹವೇ ದೇಗುಲ, ಶಿರವೇ ಒಂದು ಕಲಶ. ದೇಹವೇ ದೇಗುಲ, ದೇವರನ್ನ ನಿಮ್ಮ ದೇಹದೊಳಗಿರಿಸಿದ್ದಾನೆ ಬಸವೇಶ. ನಿಮ್ಮ ದೇಹದೊಳಗಿರಿಸಿದ್ದಾನೆ ಬಸವೇಶ. ನನ್ನ ಸಾಮ್ರಾಜ್ಯದಲ್ಲಿ ಯಾರೂ ಸಾಮಾನ್ಯರಲ್ಲ, ಎಲ್ಲರೂ ಅಸಾಮಾನ್ಯರೇ. ಫಲ ಫಲಾವಸವೇಶ. ಬಸವನನ್ನು ತಲೆ ಮೇಲೆ ಎತ್ತಿ ಬಯಸುತ್ತಿದ್ದೀರಿ. ಶೀಘ್ರವೇ ಅದರ ಬಾಣ ಅರಿವಿಗೆ ಬರು. ಬಸವೇಶ, ನಿನ್ನ ಮೇಲೆ ಮತ್ತೊಂದು ದೂರು ಇದೆ. ನೀನು ಸಿಂಹಾಸನದ ಮೇಲೆ ಕಣ್ಣಿಟ್ಟಿರುವೆಯಂತೆ. ಶಿವ ಶಿವ, ಬ್ರಹ್ಮ ಪದವಿಯನಲ್ಲೇ, ವಿಷ್ಣು ಪದವಿಯನಲ್ಲೇ, ರುದ್ರ ಪದವಿಯನಲ್ಲೇ, ಕೂಡಲ ಸಂಗನ ಶರಣರ ಪಾದ ಸೇವೆಯನ್ನೇ ಸಾಕೆನಗೆ. ನಿಮಗೀಗ ಸಮಾಧಾನವಾಯಿತಲ್ಲವೇ ಪುರೋಹಿತರೇ? ನನಗೆ ಬೇಡ ಬೇಡ ಎನ್ನುವ ಒಬ್ಬ ನಾವು ಕಂಡಿಲ್ಲ. ಅದು ನನ್ನ ಬಸವೇಶ. ನೀವು ಬೇಕು ಬೇಕು ಎಂದಿರಿ, ಅಲ್ಲಿ ಸ್ಪರ್ಧೆ ಇದೆ, ಇಲ್ಲಿ ಇಲ್ಲ. ನಿಮಗೆ ಬೇಡ ಎನ್ನುವುದನ್ನು ಕರೆಯಿರಿ, ಕಳೆದಿರಿ, ನಡೆಯಿರಿ. ಇದು ಬಸವನ ಕಲ್ಯಾಣ, ಇದು ಬಿಜ್ಜಳನ ಕಲ್ಯಾಣ. ಬಸವನಿದ್ದರೆ ಬಿಜ್ಜಳ, ಬಿಜ್ಜಳನಿದ್ದರೆ ಬಸವ. ಗಂಗಾಳ ವಿವಾಹವಾದ ಮೇಲೆ ನಿನಗೆ ಅರಮನೆ ಬೇಸರವಾಗಿದೆ. ಸತ್ಯ ಹೇಳಿದರೆ ನಿನಗೆ ಬೇಸರವಾಗಬಹುದು. ಈ ನಿನ್ನ ಅಣ್ಣ ನಿನಗೆ ಎಂದಾದರೂ ಬೇಸರವಾಗುವಂತೆ ನಡೆದುಕೊಂಡಿರುವರೆ? ನೀನಿದ್ದಾಗ ಬೇಸರವಿಲ್ಲ, ಇಲ್ಲದಾಗ ನಿನಗೂ ಮದುವೆ ಮಾಡಿದರೆ ಮದುವೆಯೊಂದೇ ಪರಿಹಾರವೇ? ಅರಮನೆಗೆ ಮದುವೆಯಾಗುವೆಯಾ? ಅಕ್ಕ ಭಾವನ ಹಾಗೆ ಸೇವೆ ಮಾಡಿದರೆ? ಗಂಡು ಹೆಣ್ಣು ಬಂಧಗಳಾಗಿ ಒಂದಾದರೆ ಸಮಾಜದ ಹಕ್ಕವೇ ಬೇರೆ. ಅವನು ಗಂಡಲ್ಲ, ನಾನು ಹೆಣ್ಣಲ್ಲ. ಅದು ಸಿದ್ಧರ ಸಭಾ ದೇವರು ಬಂದರು. ಮಹಾರಾಜನಿಗೆ ಜಯವಾಗಲಿ. ಅಪ್ಪಯ್ಯ ಕಡೆಗೆ ವಂದಿಸುತ್ತೇನೆ. ಮಂಗಳವಾಗಲಿ. ಕಲ್ಯಾಣವಾಗಲಿ. ಅಕ್ಕ ಗಂಗ ಹೇಗಿದ್ದಾಳೆ? ಕುಶಲವೇ ಅಪ್ಪಯ್ಯ? ಮಗು ಸತ್ತ ಮೇಲೆ ಬಹಳ ಸುಂದರವಾಗಿದ್ದಾಳೆ. ಸದಾ ಚಿಂತೆಯಲ್ಲಿ ಮುಳುಗಿರುತ್ತಾಳೆ. ಬಸವನ ಪತ್ನಿಯಾಗಿ ಗುರುತಿಸುವುದೇ? ಸತ್ತದ್ದು ಬಸವನ ಮಗುವೇ? ದುಃಖ ಸುಖಗಳು ಹೆಸರನ್ನರಿಸಿ ಬರುವುದಿಲ್ಲ. ಗಂಗಾಳನ್ನು ಕೆಲಕಾಲ ಅರಮನೆಗೆ ಕರೆತಂದು ಇಲ್ಲಿ ಸಮಾಧಾನಿಸಬಹುದು. ಬೇಡ, ನಿಮ್ಮ ಅಭ್ಯರ್ಥನವಿಲ್ಲದಿದ್ದರೆ ಶ್ರೀರಾಮನನ್ನು ಕಳಿಸಿಕೊಡಿ. ಆಕೆಗೂ ಬೇಸರಗಳಿರುತ್ತದೆ. ನಿರ್ಧಾರ ನೀಡಾಳದು. ಅಣ್ಣ, ನಾನು ಗಂಗಾಳ ಮಗುವಾಗಿ ಹೋಗಿ ಅವಳ ತಾಯ್ತನ ಉಳಿಸುತ್ತೇನೆ. ಹೌದೌದು, ಇವಳ ವಿಚಾರ ಚಿಂತನ ಮಂಥನಗಳಿಗೆ, ಇವಳ ಜ್ಞಾನ ಪ್ರತಿಭೆಗಾಗಿ ಬಸವೇ ನೆರವಾಗುತ್ತಾನೆ. ಇಲ್ಲಿ ಯಾರೂ ಇಲ್ಲ. ಹೌದು, ನನ್ನ ವಿಚಾರ ಸಂಗತಕ್ಕೆ ಬಸವ ಬೇಕು. ಬಹಳ ಸಂತೋಷ ನಿಮ್ಮ ಒಪ್ಪಿಗೆಗೆ. ನಿಮ್ಮ ಪ್ರೀತಿಗೆ ನಾವು ಧನ್ಯ. ಇಲ್ಲ, ಅಕ್ಕ ಬಾವರ ಪ್ರೀತಿಯಲ್ಲಿ ಈ ನನ್ನ ಅಣ್ಣನನ್ನು ಮರೆಯದಿರು. ಚಿಂತಿಸಬೇಡ ಅಣ್ಣ, ಬಹಳ ಬೇಗ ಬಂದು ಬಿಡುವೆ. ನಡೆಯಿರಿ.
ಒಲಿಸಲಿದ್ದಾರೆ. ಅಂಗವ ಮಾಡಿಕೊಂಡು ಹುಂಬಾದನ ಪಟಕ, ಲಿಂಗವ ಮಾಡಿಕೊಂಡು ಹುಂಬಾದನ ಪಟಕ, ಜಂಗಮವ ತೋರಿಕೊಂಡು ಹುಂಬಾದನ ಪಟಕ. ಇವರು ಮೂವರು ಕಂಗಳು ಕಾಲು ಹೋದವರ ಸಂಘದಂತೆ. ಲಿಂಗ ಜಂಗಮಕ್ಕೆ ದೂರ, ನಮ್ಮ ಶರಣರ ಸಂಘಕ್ಕೆ ಸಲ್ಲರು ನೋಡ. ಬಂದಿರುವ ಎಲ್ಲ ಶರಣ ಶರಣೆಯರಿಗೂ ಹೊಂದಿತು. ಗೋಷ್ಠಿಯನ್ನು ಆರಂಭಿಸಿತು. ಮಡದಿ ಎನ್ನಲಾಗದು ಬಸವಗೆ ಎನ್ನಲು, ಪುರುಷನೆನ್ನಲಾಗದು ಬಸವನೇ ಎನ್ನಗೆ. ಉಭಯದ ಕುಲವ ಹರಿದು ಬಸವನೆನ್ನ ಶಿಶುವಾದರು, ಬಸವಕ್ಕೆ ಶಿಶುವಾದರು. ಪ್ರಮಥರು ಪುರಾತರು ಸಾಕ್ಷಿಯಾಗಿ ಸಂಗಯ್ಯ ನಿಕ್ಕಿನ ದಿವ್ಯವ ವೀರತೆ ಬಸವನೊಳಗ ನಡೆದಿದೆ. ಕಲ್ಲೊಳಗಣವೆಲ್ಲವ ಮೀದವನ್ಯಾರೋ ಕಲ್ಲನ್ನು ಹಿಡಿದು ಬಿಡದೆ ಹಾರುವಿರಿ ಕಲ್ಲು ಹಲ್ಲನೆ ಕಳೆಯಿತು ಬಲ್ಲವರೇ ಕಲ್ಯಾಣದ ತ್ರಿಪುರ ಶಾಸಕ ಬಲ್ಲೇ ಇಲ್ಲ. ಆತ್ಮನಿಗೆ ಕಾಯಬೇಕು, ಆ ಕಾಯಕ್ಕೆ ಆತ್ಮನೇ ಆ ಆನೆಗೆ ಅರಿವೇ ಬೀಜ, ಆ ಬೀಜಕ್ಕೆ ಗೋಪತಿನಾಥ ವಿಶ್ವೇಶ್ವರ ಲಿಂಗವೇ ನಿರ್ಬೀಜ. ನೃತ್ಯ ಕಾಯಕಗಳು ಗಂಭೀರಲ್ಲ, ಸತ್ಯ ಶುದ್ಧವಿರುವುದು ಕಾಯಕವಲ್ಲ. ಸಾಸೆ ಮುಂದು ಭುವದ ಬೀಜ, ನಿರಾಸೆ ಮುಂದು ಸತ್ಯ ಮುಟ್ಟು. ಸಾಂದ್ರವಾಗಿ ಹರಗಡ ಭಕ್ತಿ ಮಾಡ್ಪನಿಂತೋ ಮಾತಲಾಂಬಿಕಾ ನಂದನ. ಸಾಂದ್ರವಾಗಿ ವಿದ್ಯೆಯ ನರಮನೆಯ ನ್ಯಾಯ ನೋಡ್ಪನಿಂತೋ ಮಾದರಸನ ಮೋಹದ ಮಗನು. ಸಾಂದ್ರವಾಗಿ ಲಿಂಗಾರ್ಚನೆ ಲಿಂಗತಾಪ್ತಿ ಅನುಕೈವನಿಂತೋ ಗಂಗಾಪ್ರಿಯ ಕೂಡಲ ಸಂಗನ ಶರಣ ಜನನ. ಸದಪಿಂತರು ಉಚ್ಚರದ ನಟೆಯಲ್ಲ, ವ್ರತಹೀನತೆಯ ನರಕವದ ನೃತ್ಯವಲ್ಲ, ಅರಿಯೊಬ್ಬರಿಗೆ ನಾರಡಿ ನಿಮ್ಮನೆ ನಿರ್ದೇಶ್ವರ ಉದಯದಲ್ಲಿ ಬ್ರಹ್ಮನ ಕಾವ್ಯ, ಮಧ್ಯಾಹ್ನಕ್ಕೆ ವಿಷ್ಣುವ ಕಾವ್ಯ, ಅಸ್ತಮದಲ್ಲಿ ರುದ್ರನ ಕಾವ್ಯ. ಕತ್ತಲೆಯಾದ ಮತ್ತೆ ತಮ್ಮ ತಮ್ಮ ಮಂದೆಗೆ ಹೊಡೆದು ಇನ್ನೆಂದಿಗೆ ಬಿಡುವೆ ಈ ನಿನ್ನ ಕಾವ ಕಟ್ಟಿಗೆಯ. ಗೋಪತಿನಾಥ ವಿಶ್ವೇಶ್ವರ ಲಿಂಗವು ನಷ್ಟವಾದನೋ ಎನ್ನ ಕೈಯ ಕಟ್ಟಿಗೆ ಬಿಡಲು. ನೀ ನುಡಿದೊಡೆ ಕೊರಡು ಕೊನರುವುದಯ್ಯ, ನೀ ನುಡಿದೊಡೆ ಮರಳು ಹೊಯರುವುದಯ್ಯ, ನೀ ನುಡಿದೊಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀ ನುಡಿದೊಡೆ ಸಕಲ ಪಡಿಪದಾರ್ಥ ಇದಿರಲಿರುವುದು ಕೂಡಲ ಸಂಗ. ಆ ಕಳ್ಳನನ್ನು ಕೂಡಲೇ ಎದುರಿಸಲಿ. ನಡೆ. ಗಂಗಾ, ಅವನು ಕಳ್ಳನಲ್ಲ, ಹಸಿವನ್ನು ಹೊತ್ತು ಬಂದನು. ಶರಣರನ್ನ ಕನ್ನ ಹಾಕಲು ಬಂದ ಕಳ್ಳ. ಮಹಾಮನೆಯಲ್ಲಿ ಏನಿದೆ, ವಿಚಾರವಿದೆ, ದಾಸೋಹವಿದೆ. ಎರಡೂ ಮುಕ್ತವಾಗಿದೆ. ಅವರಿಗೆ ಏನು ಬೇಕೋ ಅದನ್ನು ಕೊಂಡೊಯ್ಯಲಿ, ಯಾರೂ ಅವನನ್ನ ತಡೆಯಬೇಡಿ. ನನ್ನ ಒಡವೆಗಳು ಗಂಗಾ, ಇದೇ ನೀವು ನಿನ್ನ ಕೈಯಲ್ಲಿ ಕಟ್ಟು. ಆಪತ್ತಿಗೆಂದು ಕೂಡಿಟ್ಟ ನನ್ನದೇ ಒಡವೆಗಳು. ಶಿವ ಶಿವ, ಏನ್ ನೀರು ಕೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಇಲ್ಲಿ ದನವಿದೆ, ಅದಕ್ಕೆ ಅವರು ಕಳುವಿಗೆ ಬಂದರು. ಹೌದು ಸ್ವಾಮಿ, ಇಲ್ಲದಿದ್ದರೆ ನಾವೇಕೆ ಬರುತ್ತಿದ್ದೆವು. ದನ ಬಿಟ್ಟುಕೊಂಡು ಕಳ್ಳತನಕ್ಕೆ ಹಾರಿ ಮಾಡಿದವರು ನಾವು. ತಪ್ಪು ನಮ್ಮಿಂದಾಗಿದೆ, ಕ್ಷಮಿಸಬೇಕು ಶರಣರೇ. ಗಂಗಾ, ಎಲ್ಲಾ ಒಡವೆಗಳು ಅದರಲ್ಲೇ ಇವೆ ಅಲ್ಲವೇ? ಹೌದು, ಇವೆ. ಕೊಡುವುದನ್ನ ಅವರಿಗೆ. ನಾಳಿನ ಆಪತ್ತಿಗೆಂದು ಕೂಡಿಟ್ಟ ಒಡವೆಗಳು. ನಾಯಿನ ಆಪತ್ತಿಗೆಂದು ಇಂದಿನ ಅವರ ಕಷ್ಟಗಳನ್ನು ಮರೆಸಲಾಗಿದೆ. ಕೂಡಿಟ್ಟ ಹಣ ಹೆಚ್ಚಾದಂತೆ ಅವರ ಹಸಿವು ಕಷ್ಟಗಳು ಹೆಚ್ಚುತ್ತದೆ. ಕೊಡುವುದನ್ನ ಅವರಿಗೆ. ಅಕ್ಕ, ಕೂಡಿಟ್ಟ ಧನ ನಿದ್ದೆಗೆಡಿಸುತ್ತದೆ, ಬುದ್ಧಿಗೆಡಿಸುತ್ತದೆ. ಅವನ್ನ ಕಳೆದುಕೊಂಡು ನಿರಾಳವಾದ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಅವನು ಸಂಗಮನಾಥನೇ ಸರಿಗಂಡ. ಶರಣರೇ, ಇಡೀ ತಾಯಿ ಕನ್ನ ಬಿಟ್ಟಿದವನಿಗೂ ಅನ್ನ ಬಿಟ್ಟಿದವರು ನೀವು. ದನ ಬಿಟ್ಟುಕೊಂಡು ಕಳ್ಳತನಕ್ಕೆ ಹಾರಿ ಮಾಡಿದವರು ನಾವು. ತಪ್ಪು ನಮ್ಮಿಂದಾಗಿ, ಕ್ಷಮಿಸಬೇಕು ಶರಣರೇ. ಬಸವೇಶ, ಇದು ನಾಮದ ನುಡಿಮೆ. ಇದನ್ನು ಮಹಾಮನೆಯ ದಾಸೋಹಕ್ಕಾಗಿ ಕೊಡುತ್ತಿದ್ದೇನೆ. ನನ್ನನ್ನು ಮಹಾಮನೆಯ ಶರಣನ್ನಾಗಿ. ನೀನು ಕಳ್ಳನಲ್ಲಪ್ಪ, ನೀನು ಮಹಾಶರಣ. ಇದು ನಿಮ್ಮದೇ ಮನೆ. ಬರುವವರಿಗೆ ಸದಾ ತೆರೆದೇ ಇರುತ್ತದೆ. ನಿಮ್ಮ ಬರುವೆಮಗೆ ಪ್ರಾಣ ಜೀವಾಳವಯ್ಯ. ನೀ ಒಲಿದೊಡೆ ಹೊರಡು ಕೊನರುವುದಯ್ಯ, ನೀ ಒಲಿದೊಡೆ
ಬಿತ್ತುವಳೆ ಬರಡು ಬಯಲುವುದಯ್ಯ. ಬಯಲು ಬಯಲಲ್ಲಿ ಬಿತ್ತಿ ಬಯಲು ಬಯಲಲ್ಲಿ ಬೆಳೆದು ಬಯಲು ಬಯಲಲ್ಲಿ ಬಯಲಾಗುತ್ತಯ್ಯ. ಮಹಾಮನೆ ಬಸವೇಶ್ವರಿಗೆ ದೇವಾಲಯ! ಮಹಾಮನೆ ಬಸವೇಶ್ವರಿಗೆ ದೇವಾಲಯ! ದೇವಾಲಯ! ನುಡಿಯಲು ಬೇಡ, ನುಡಿಯಬೇಡ, ನನ್ನ ಬಣ್ಣಿಸಬೇಡ, ನಿನ್ನ ಅಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿಸುವ ಮಹಿಮೆ. ಮಹಾರಾಜರಿಗೆ ಜಯವಾಗಲಿ. ಹೇಳಿ, ಪುರೋಹಿತರು ಮತ್ತೊಂದು ದೂರನ್ನು ಬಂದಿದ್ದಾರೆ. ಅವರನ್ನು ರಾಜ ಮರ್ಯಾದೆಯಿಂದ ಒಳಕರೆತಂದು ಮಹಾರಾಜರಿಗೆ ಜಯವಾಗಲಿ. ದಯವಾಗಿ ಹೇಳಿ ನಿಮ್ಮ ದೂರುಗಳನ್ನು. ನನ್ನನ್ನು ಹೀಗೆ ಅಂಕಿಸಬೇಡಿ. ನೀವು ಬಂದಿರೆಂದರೆ ದೂರನ್ನೇ ಹೊರತುತ್ತಿರುತ್ತೀರಿ. ಆ ಬಸವೇಶನೆಂಬವನು ಈ ಕಲ್ಯಾಣದಲ್ಲಿ ಇರುವವರೆಗೂ ದೂರದಲ್ಲಿ ಇಲ್ಲೇ ಇರುವುದು. ಬಸವನ ಮೇಲೆ ನಿಮಗೆ ಏಕಿಷ್ಟು ದ್ವೇಷ? ಅವನು ನಿಮ್ಮ ತಲೆ ಸಾರಿದ್ದಾನೆ. ಹಾಗಾಗಿ ಅವನ ದುರ್ಗುಣಗಳು ನಿಮಗೆ ಕಾಣುತ್ತಿಲ್ಲ. ದೇಶಕ್ಕಾಗಿ ಆತನು ದೂರುವುದು ಸರಿಯಲ್ಲ. ಅವನು ವರ್ಣಾಶ್ರಮದ ಕಟ್ಟಳೆಯನ್ನು ಮುರಿದಿದ್ದಾನೆ. ಒಂದು ವರಸನ ಮಗಳನ್ನು ನೀಚ ಕುಲದವನಿಗೆ ತಲೆ ಎಳೆದಿದ್ದಾನೆ. ಮಾತು ಅರ್ಥವಿಲ್ಲದೆ. ಈಗ ಕೇವಲ ನನ್ನನ್ನು ಕದಲಿಸುತ್ತೀರಿ. ಅವನು ಶರಣರೆಂಬ ಮುಂದರವಳೆಯನ್ನು ಕಟ್ಟಿ ನಿಮ್ಮನ್ನೇ ಮುಗಿಸಿ ಸಿಂಹಾಸನವನ್ನೇರುತ್ತಾನೆ. ಈ ಕನಸುಗಳನ್ನು ನಾವು ನಂಬುವುದಿಲ್ಲ. ಮಹಾದೇಶದ ಎಲ್ಲಾ ಶರಣರನ್ನು ಒಟ್ಟುಗೂಡಿಸಿ ಮಹಾಮನೆಯಲ್ಲಿ ಬಿಟ್ಟಿ ಕುಳಿತಿದ್ದು ಒಗ್ಗಟ್ಟಾಗುತ್ತಿದ್ದಾರೆ. ಇವನು ಜಾತಿಗಳ ನಡುವೆ ಬೆಂಕಿ ಹಚ್ಚಿದ್ದಾನೆ. ಜನರು ಒಡೆದಾಡಿಕೊಳ್ಳುತ್ತಿರುವಾಗ ಅರಮನೆಯನ್ನು ದೂರವಿರಬಾರದು. ಬಸವೇಶ್ವರನ್ನು ಬರೆಯುತ್ತೇನೆ, ಬಸವೇಶ್ವರನ್ನು ಬರೆಯುತ್ತೇನೆ. ನಿಮ್ಮೆದುರಿನಲ್ಲಿಯೇ ವಿಚಾರಿಸುತ್ತೇನೆ. ಅವರ ಮುಖಾರವನ್ನು ತಂದಿದ್ದಾಗ ವರ್ಣಾಶ್ರಮ ಧರ್ಮ ಪಾಲಿಸುವುದು ರಾಜನಾಗುವ ಕರ್ತವ್ಯ. ಇಲ್ಲವಾದರೆ ವಿನಾಶ ಕಟ್ಟಿಟ್ಟ ಹುದ್ದೆ, ವಿನಾಶ ಕಟ್ಟಿಟ್ಟ ಹುದ್ದೆ. ವರ್ಣಾಶ್ರಮ ಧರ್ಮ, ವರ್ಣಾಶ್ರಮ ಧರ್ಮ. ಯಾರಲ್ಲಿ ಕೂಡಲೇ ಮಧುವ ಸಾಗರವನ್ನು ಕಂಡು ಕೇಳಿಸಿ ವೀರವಂತ ರಾವಣನನ್ನು ಆನೆ ಕಾಲಿಗೆ ಕಟ್ಟಿ ಎಳೆದಿರಿ. ಎಲ್ಲಾ ಜನರು ಬರುವಾಗಲಿ ಇಲ್ಲಿ ಆಳುವ ಅರಸರಿದ್ದಾರೆಂದು. ಮಹಾರಾಜರಿಗೆ ಶರಣು. ಸುತ್ತಾಡಿದವರು ಹೇಳಿದಂತೆ ಶರಣು ಬಾ ಬಸವೇಶ. ಮಹಾಮನೆಯ ರಾಜಕಾರ್ಯಗಳೆಲ್ಲವೂ ಮುಗಿದವೋ? ಮಹಾಮನೆಯಲ್ಲಿ ರಾಜ್ಯ ಕಾರ್ಯಗಳೇನೂ ಇಲ್ಲ. ಅಲ್ಲಿ ಬರೀ ಅನ್ನ, ಜ್ಞಾನ, ದಾಸೋಹ ಕಾರ್ಯಗಳು ಮಾತ್ರ. ಧರ್ಮ ನಿಷಿದ್ಧವಾದ ವಿಲೋಮ ವಿವಾಹವು ಸುಸೂತ್ರವಾಗಾಯಿತು ಅಲ್ಲವೇ? ಇದು ಸತ್ಯಕ್ಕೆ ದೂರಾದ ಮಾತು. ಅವರಿಬ್ಬರು ಲಿಂಗವಂತರು, ಶರಣರು. ಇಲ್ಲಿ ವಿಲೋಮದ ಪ್ರಶ್ನೆಯೇ ಇಲ್ಲ. ಒಂದು ಕಲ್ಲನ್ನು ಕಟ್ಟಿ ಲಿಂಗವಂತರನ್ನಾಗುವಂತಿದ್ದರೆ ಎಲ್ಲಾ ಮನೆಗಳಿಗೂ ಒಂದೊಂದು ವಿಭೂತಿ ಹುಟ್ಟಿ ಒಂದೊಂದು ಲಿಂಗವನ್ನು ಕೊಟ್ಟು ಮಹಾಮನೆಯಲ್ಲಿ ದಾಸೋಹವಿರುವಂತ ತೋರಬಹುದಿತ್ತು. ಇಲ್ಲೊಬ್ಬ ರಾಜರೇಕೆ, ಮಂತ್ರಿ ಏಕೆ, ಸೈನ್ಯವೇಕೆ? ಹೌದು, ಎಲ್ಲ ಬಂಧಗಳಿಂದ ಮುಕ್ತವಾಗಿ ಜನರು ಜನರಿಗೋಸ್ಕರ ಬದುಕುವ ಸಮಾಜ ನಿರ್ಮಾಣವಾಗಬೇಕು. ಅಂತೂ ಶರಣರ ಸಾಮ್ರಾಜ್ಯವನ್ನು ಕಟ್ಟಿ ರಾಜನಾಗಿ ಬೆಳೆಯಬೇಕೆಂದಿರುವೆಯಾ? ಶಿವ ಶಿವ, ನನಗೆ ಯಾವ ಪದವಿಯೂ ಬೇಡ. ಶರಣರ ಪಾದ ಸೇವೆಯನ್ನೇ ಸಾಧನೆ. ಹೀಗೆ ಸಾಕು ಸಾಕು ಎನ್ನುತ್ತಲೇ ಎಲ್ಲರನ್ನು ಕರೆತಂದು ಮಹಾಮನೆಯಲ್ಲಿ ಗುಡ್ಡೆ ಹಾಕಿರುವೆ ಅಲ್ಲವೇ? ನಾನು ಯಾರನ್ನೂ ಬಲವಂತವಾಗಿ ಕರೆತಂದವನಲ್ಲ, ಅವರೇ ಒಪ್ಪಿ ಬಂದವರು. ಹೀಗೆ ಬಂದವರನ್ನೆಲ್ಲ ಸೇರಿಸಿದ್ದಕ್ಕೆ ಇಂದು ಕಲ್ಯಾಣ ಒತ್ತಿ ಉರಿಯುತ್ತಿದೆ, ಒತ್ತಿ ಉರಿಯುತ್ತಿದೆ. ಕಲ್ಯಾಣ ಬೆಳಗುತ್ತಿದೆ. ಹೌದೌದು, ನೀನು ಹತ್ತಿದ ಬೆಂಕಿಯಿಂದ ಕಲ್ಯಾಣ ಬೆಳಗುತ್ತಿದೆ, ಬೆಳಗುತ್ತಿದೆ. ನಾನು ಅಂತರಂಗದ ಬೆಂಕಿಯನ್ನು ನಂದಿಸಿ ಅರಿವಿನ ಜ್ಯೋತಿಯನ್ನು ಹಚ್ಚಿದ್ದೇನೆ. ಈ ನಿನ್ನ
ಈ ನಿನ್ನ ತಣ್ಣಗಿನ ಸ್ವಭಾವವೇ ನನಗಾಗುವುದಿಲ್ಲ. ಏನು ಕೋಪದಿಂದ ನನ್ನ ಕೆನ್ನೆಗೆ ವಾಯಿಸು. ಶಿವ ಶಿವ, ತಲೆಗೆ ಮುಗಿದವರಿಗೆ ಸಾಗುಣಿಯಲೇಕಯ್ಯ, ಅವರಿಗಾದ ಮಂಗೆ ನನಗಾದ ಕೇಳಿಯೇನು? ಬಸವೇಶ, ನೀನಾದರೂ ಮುನಿಯಬೇಡ, ಎಲ್ಲರೂ ನಿನಗೆ ಮುನಿಯುತ್ತಾರೆ. ಇದರ ಪರಿಣಾಮ ಮಧುವರಸ ಅರಳೆಯರು ಬಲಿಪೀಠದಲ್ಲಿ ನಿಂತಿದ್ದಾರೆ. ಶಿವ ಶಿವ, ನನ್ನ ತಪ್ಪಿಗೆ ಅವರಿಗೆ ಶಿಕ್ಷೆ ಕೊಡುವುದಿದ್ದರೆ ನನಗೆ ಕೊಡಿ. ಈ ಎಲ್ಲದರಲ್ಲೂ ನೀನು ಅಡ್ಡ ಬಂದೆ, ನಾನು ನನ್ನನ್ನು ನಿಗ್ರಹಿಸಿಕೊಂಡೆ. ಈಗ ಎಷ್ಟೋ ಬಾರಿ ಸಂಧಾನ ಸಮಾಧಾನ ಮಾಡಿದ್ದಾರೆ. ಅಂದರೆ ನನ್ನನ್ನು ಪ್ರಭುತ್ವಕ್ಕೆ ದಾಸನನ್ನಾಗಿಸುತ್ತಿದ್ದೀರಿ. ದಾಸನೋ ಈಶನೋ, ನೀನಿಂದ ಬೆಂಗಾವಲಾಗಿರಬೇಕೆಂಬುದೇ ನನ್ನ ಬಯಕೆ. ನನಗೆ ಈ ವಾಮಮಾರ್ಗದ ಮದುವೆಯೇ ಬೇಡ. ಹೀಗೆ ನಿನ್ನನ್ನು ನೀನು ವಿಮರ್ಶಿಸಿಕೊಳ್ಳುವುದನ್ನು ಬಿಟ್ಟು ಈ ಬ್ರಾಹ್ಮಣರನ್ನು ಅವರಿಗೆ ಎರಡು ವಚನ ಬರೆದಿದ್ದರೆ ಸಾಕಾಗಿತ್ತು. ಸತ್ಯ ನುಡಿಯುವುದೇ ಸ್ವರ್ಗ, ಮಿಥ್ಯ ನುಡಿಯುವುದೇ ನರಕ. ನೀನು ಓಲೆ ಬಸವನೇ ಸರಿ. ನನಗೆ ರಾತ್ರಿಯ ವೇಳೆ ನಿದ್ದೆ ಬರುವುದಿಲ್ಲ. ಅರಮನೆಯ ಮೇಲೆ ಹತ್ತು ಹಾರಾಡುವಂತಾಗುತ್ತದೆ. ಸುತ್ತಲೂ ಶಸ್ತ್ರ ಹಿಡಿದು ನಿಂತಿದ್ದಾರೆ. ಇದಕ್ಕೆ ನೀನೂ ಬರಲ್ಲ. ಅದು ನಿಮ್ಮೊಳಗಿನ ಭಯ. ಶರಣ ಮರಣಕ್ಕಂತ ಮಾಡುವುದು. ನೀನು ಯಾವುದಕ್ಕೂ ಅಂಜದವನಲ್ಲ ಎಂದು ಗಂಗಾ ನೀರನ್ನು ಸಂಗಮದ ಕಡೆ ಹೊರಡಲು ಸಿದ್ಧ ಮಾಡಿದ್ದೇನೆ. ಇದೇನು ನೀವು ಹೇಳುತ್ತಿರುವುದು? ಮಧುವರಸ ಹಳೆಯರನ್ನು ಕಂಡು ಕಿತ್ತಿದ್ದಾರೆ. ಶಿವ ಶಿವ, ಶ್ರೀಮಂತ ರಾಮಯ್ಯನನ್ನು ಆನೆ ಕಾಲಿಗೆ ಕಟ್ಟಿ ಎಳೆದಿದ್ದಾರೆ. ಎಲ್ಲಾ ಶರಣರನ್ನು ಗಡಿಪಾರು ಮಾಡುತ್ತಾರೆ. ಇದೆಲ್ಲ ರಾಜ್ಯಶಾಸನವೇ? ರಾತ್ರಿಯನ್ನು ತಾವೇ ಸಹೋದರವನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಅಂದರೆ ಕಲ್ಯಾಣದಲ್ಲಿ ರಾಜನಿಲ್ಲವೇ? ನನ್ನೆದುರಿಗೆ ನನ್ನನ್ನು ಬಿಟ್ಟು ಮಾಡುವವರು ಯಾರೂ ಇಲ್ಲ. ಅದು ನೀನು ಮಾತ್ರ. ಅದಕ್ಕೆ ಬಂದು ಹೇಳುತ್ತಿದ್ದೀನಿ, ಕೂಡಲೇ ಸಂಗಮದ ಕಡೆಗೆ ಹೊರಡು, ತಲೆಮಾರಿಸಿಕೊಂಡು ಹೊರಡು ಹೋಗು. ಇಲ್ಲ ಇಲ್ಲ, ಶರಣರು ಎಲ್ಲರನ್ನೂ ಸಿದ್ಧರಿರಬೇಕು. ಏನು ಸಿದ್ಧರಿದ್ದೀರಿ? ನಿಮ್ಮಲ್ಲಿ ಅಂಗೈಯಲ್ಲಿ ಲಿಂಗ, ನಾಲಿಗೆಯಲ್ಲಿ ಎರಡು ವಚನ ಅಷ್ಟೇ ಅಲ್ಲವೇ? ಆನೆರವರು ಪ್ರತಿ ಕೊಳ್ಳಿಯಲ್ಲಿ ನಿಂತಿದ್ದಾರೆ. ನಾಳೆ ಬರುವುದು ನನಗೆ ಈ ದಿನವೇ ಬರಲಿ, ಇಂದು ಬರುವುದು ಈಗಲೇ ಬರಲಿ. ಮರಣವೇ ಮಹಾನವಾಗಲಿ. ಅಂತೂ ಮರಣಕ್ಕೂ ಅಂಜದವನೊಬ್ಬನಿದ್ದಾನಲ್ಲ, ಅದು ಈ ಕಲ್ಯಾಣದ ಹೆಮ್ಮೆ. ಅದು ಈ ಕಲ್ಯಾಣದ ಹೆಮ್ಮೆ. ಅದು ಈ ಕಲ್ಯಾಣದ ಹೆಮ್ಮೆ. ಬಸವೇಶ, ನೀನು ದಿನಗಳಿದ್ದರೂ ಗಂಗಾ ನೀರಿಗಾಗಿ ಸಂಗಮದ ಕಡೆ ಹೊರಟು ಹೋಗು. ಇಲ್ಲದಿದ್ದರೆ ನೀನು ಪ್ರೀತಿಯ ಶವವಾಗಿ ನಿನ್ನಲ್ಲಿ ನಾನು ಕೂಡ ಬಸವೇಶ, ನಾನು ಕೂಡ ಒಲೆ ಹತ್ತಿ ಉಳಿದಡೆ ನಿಲ್ಲಬಹುದಲ್ಲದೆ ತಲೆ ಹತ್ತಿ ಉಳಿದಡೆ ನಿಲ್ಲಲಾಗದು. ನಿಮಗಿಂತ ಶಂಕೆ ಹೊರಕೊಡಲು ನಾನೀಗಲೇ ಸಂಗಮದ ಕಡೆಗೆ ಹೊರಡುತ್ತೇನೆ. ಹೋಗಿ ಬಾ ಬಸವೇಶ, ಹೋಗಿ ಬಾ. ನೀ ನಿಂತ ಊರೇ ಕಲ್ಯಾಣವಾಗುತ್ತದೆ. ನೀ ನಿಂತ ಮನೆಯೇ ಮಹಾಮನೆ ಆಗುತ್ತದೆ. ನೀ ನಿಂತ ನೆಲವೇ ಕೈಲಾಸವಾಗುತ್ತದೆ. ನೀ ನಿಂತ ಊರೇ ಕಲ್ಯಾಣವಾಗುತ್ತದೆ. ನೀ ನಿಂತ ಮನೆಯೇ ಮಹಾಮನೆ ಆಗುತ್ತದೆ. ನೀ ನಿಂತ ನೆಲವೇ ಕೈಲಾಸವಾಗುತ್ತದೆ. ಹೋಗಿ ಬಾ ಬಸವೇಶ, ಹೋಗಿ ಬಾ. ಹೋಗಿ ಬಾ ಬಸವೇಶ, ಹೋಗಿ ಬಾ. ಹೋಗಿ ಬಾ ಬಸವೇಶ, ಹೋಗಿ ಬಾ. ನಾ ಸ್ಥಾವರ, ನೀ ಜಂಗಮ. ನಾ ಸ್ಥಾವರ, ನೀ ಜಂಗಮ. ನಾ ಸ್ಥಾವರ, ನೀ ಜಂಗಮ. ಕಟಕಟ ಶಿವನಿಗಿನಿತು ಕರುಣವಿಲ್ಲ, ಕಟಕಟ ಶಿವನಿಗಿನಿತು ಕೃಪೆಯಿಲ್ಲ. ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಹುಟ್ಟಿಸಿದೆ ಪರಲೋಕ ದೂರನ, ಏಕೆ ಹುಟ್ಟಿಸಿದೆ ಕೂಡಲ ಸಂಗಮ ದೇವ, ಏಕೆ ಹುಟ್ಟಿಸಿದೆ ಕೇಳ. ತನಗಾಗಿ ಮತ್ತೊಂದು ಕೈಬರಲಿಲ್ಲದೆ.
ಹತ್ತಿರವೆಂದರೆ ಮಾದೇವ, ಹತ್ತಿರವೆಂದರೆ ಹತ್ತಿರ, ದೂರವೆಂದರೆ ದೂರ. ಇದೆಲ್ಲ ಅಲ್ಲವನಲ್ಲವೇ? ಲಿಂಗಾರ್ಚನೆ ಮಾಡಲೇ? ಸತ್ಯವಾಗಿ ಈಗ ಹೇಗೆ ಮಾಡ್ತೇವೆ? ಎಲ್ಲ ಕಷ್ಟಗಳಾಚೆ ಗೆಲುವು ಕಂಡಿದ್ದೇನೆ. ಪತಿಯಾಜ್ಞೆಯಂತೆ ಕಲ್ಯಾಣ ದಾಟಿದ್ದೇನೆ. ಅಷ್ಟೇ ಸಾಕಿನನಗೆ. ನೀವು ನೀವು ಬಸವನಲ್ಲಿ ಬಯಲಾಗಿದೆಯವ್ವ. ನಮ್ಮನ್ನು ಬಯಲನ್ನೇ ಬಿಟ್ಟು ಹೋದಿರಿ. ಅಡ್ಡನಡುವೆಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ. ನಟ್ಟ ನಡುಗ್ರಾಮವ ಕೆಡಿಸಿ ಹೋದಿರಿ ಬಸವಯ್ಯ. ಹುಟ್ಟಿಲ್ಲದ ಗತಿಗೆ ಮಕ್ಕಳ ಹುಟ್ಟಿರಿ ಬಸವಯ್ಯ. ಆ ಮಕ್ಕಳ ಫಲವಿಲ್ಲದಂತೆ ಮಾಡಿದಿರಿ ಬಸವಯ್ಯ. ಸಂಗಯ್ಯನಲ್ಲಿ ನೇನೆಂತೆಂಬ ಮಹಿಮನಯ್ಯ ಬಸವಯ್ಯ. ಹೋರಾಟದ ದಣಿವಿನಿಂದ, ಗಾಯಗಳ ಬಾಧೆಯಿಂದ, ಮಲಪ್ರಭೆಯ ಎಡದಂಡೆಯ ಮೇಲೆ ಲಿಂಗೈಕ್ಯಳಾದಳು ಗಂಗಾ. ಬಸವಲಿಂಗೈಕ್ಯನಾದ, ಬಸವ ಕಲ್ಯಾಣದಲ್ಲಿಯೇ ಉಳಿದ, ಬಸವನನ್ನ ಕಲ್ಯಾಣದಲ್ಲಿ ಕೊಂದರು, ಬಸವ ಸಂಗಮದಲ್ಲಿ ಕಾಯ್ದಿದ್ದಾನೆ. ಬಸವನೆತ್ತನೋದೆನ್ನುವ ತಿಳಿಯಲು ಬಸವ ಕಲ್ಯಾಣದಲ್ಲಿಲ್ಲ, ಬಸವ ಸಂಗಮದಲ್ಲಿಲ್ಲ, ಬಸವ ಬಯಲಾದ, ಬಸವ ಬಯಲಾದ. ಶಿವ ಶಿವ! ಅಪ್ಪಣ್ಣ ಕೇಳಿದೆಯಾ? ಬಸವ ಕಾಣಲಾರ, ಕಾಯ್ದು ಕುಳಿತ, ಹತನಾದ, ಬಯಲಾದ. ಅಂದರೆ ಬಸವ ಒಂದಲ್ಲ, ನೂರಾಗಿದ್ದಾನೆ. ಅವನ ವಿಚಾರಗಳು ಸಾವಿರವಾಗಬೇಕಿದೆ. ಅವ್ವ, ಸಂತೈಸಿಕೊಳ್ಳಿ. ಪ್ರಾಣಲಿಂಗದ ನೆಲೆಯನ್ನಾರು ಬಲ್ಲರು. ಎನಗಿನ್ನಾರು ಗತಿಯಿಲ್ಲವಯ್ಯ, ಎನಗಿನ್ನಾರು ಪ್ರತಿಯಿಲ್ಲವಯ್ಯ. ಎನ್ನಯ್ಯನ ಪ್ರಾಣವೇ ನಾನಾದ ಕಾರಣ ಸಂಗಮದಲ್ಲಿ ಹೋಗಲು ಕೃಷ್ಣ ಅಡ್ಡ ನಿಂತಿದ್ದಾಳೆ. ಈಜಿ ದಡ ಸೇರುವ ನೀರ ಈಗಿಲ್ಲ. ಸಂಗಯ್ಯನ ಹಕ್ಕು ನಮಗೇಕೆ ಅಪ್ಪಣ್ಣ? ಅವ್ವ, ಬದುಕನ್ನು ದಾಟುವಲ್ಲಿ ಈ ನದಿ ಲೆಕ್ಕವೇ ಅವ್ವ. ಆದರೆ ದಾಟಬೇಕು ಬೇಡವೋ ಎಂಬ ಮಾಯ ಆವರಿಸಿದೆ. ಎಂಬಯ್ಯ ನೈತ್ಯವನ್ನೈದಿದ ಬಳಿಕ ಎನಗೆ ಕಾಯವಿಲ್ಲ, ಎನಗೆ ಪ್ರಾಣವಿಲ್ಲ. ನಾಡಿನ ಹೆಣ್ಣುಗಳೆಲ್ಲ ಬಂದಿದೆ ಅಕ್ಕಗಳೆಲ್ಲ. ಅಕ್ಕನ ರಸ ಬಸವೇಶ ಬಯಲು ಕಂಡು ಕಟ್ಟ ಹೊರಟಾರರು. ಅವ್ವ, ಬಯಲು ರೂಪವಾಯಿತು, ನಿರ್ಭಯನು ನಿರೂಪವಾಯಿತು. ಅಪ್ಪಣ್ಣ, ಬಸವನ ಆಜ್ಞೆ. ಈ ಅರಗಿನ ಕಟ್ಟನ್ನ ಕಲ್ಯಾಣ ದಾಟಿಸಿದ್ದೇನೆ. ಮುಂದೆ ಸಾಗಿಸುವ ಭಾರ ನಿಮ್ಮದು. ಮುಂದೆ ಸಾಗಿಸುವ ಭಾರ ನಿಮ್ಮದೇ ಅಪ್ಪಣ್ಣ. ಎಲ್ಲ ಮನೆಗಳಿಗೆ, ಮನೆಗಳಿಗೆ, ಸೀಮೆಗೆ, ಸೀಮೆಯಾಚೆಗೆ, ಎಲ್ಲ ಗಡಿಗಳನ್ನು ದಾಟಿಸುವ ಭಾರ ನಿನ್ನದೇ ಅಪ್ಪಣ್ಣ. ಶರಣರ ರಕ್ತದಿಂದ ಬೆಳೆದ ಅರಿವಿನ ದೀಪಗಳಿವೆ. ಎಂದಿಗೂ ನಿಮ್ಮ ಎದೆಯಲ್ಲಿ ಆರದಿರುವುದು. ಬಸವ ಬಸವ ಎಂಬ ಶಬ್ದ ಒಳಗಿತು. ಬಸವ ಬಸವ ಎಂಬ ರೂಪವು ನಿರೂಪವಾಯಿತು. ಬಸವನ ಕಾಲವಳಿದು ನಿರಾಕುಲವಾಯಿತು. ಆರು ಬಸವ 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 ಎಂದು ಬಯಲಾದೆನಯ್ಯ. ಆವಾಗ
ಅಣ್ಣ ನರಿವಿನ ಅಣ್ಣನೇ ಜಗವೇ, ಜಗದ ಜನರ ಪಾಡು ಜಗ. ಅಣ್ಣ ನರಿವಿನ ಅಣ್ಣನೇ ಜಗವೆಲ್ಲದೆ. ಜಗದ ಜನರ ಬಾಳು ಬೆಳಕಾಗಲಿ. ಮಂಗಳವು ವರಗಳಿಗೆ, ಮಂಗಳವು ಶರಣರಿಗೆ, ಮಂಗಳವು ಭಗವದ್ಗೀತೆಗಳಿಗೆ, ಮಂಗಳವು ಕಾಯಕದ ದಾಸೋಹ ಜಂಗಮರಿಗೆ, ಮಂಗಳವು ಆರಾಧ್ಯ ನೀವೆಲ್ಲರಿಗಾಗಿ. ಜಗವೇ,